ಹೆಸರು ರಾಮಕೃಷ್ಣ ಅಂತೇಳಿ ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಕೊಳತೂರು ಗ್ರಾಮ, ಸೀತಾರೆಡ್ಡಿ ಹಳ್ಳಿ ಗ್ರಾಮ ಹಾಗೂ ಯದುರೂರು ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂಘದ ಅಧ್ಯಕ್ಷರಾದ ಅನಂತಪ್ಪರವರು ಹಾಗೂ ಉಪವ್ಯವಸ್ಥಾಪಕರು KM ಮುನಿರಾಜು, ವಿಸ್ತರಣಾ ಅಧಿಕಾರಿಗಳು ವಿನಾಯಕ್ ಅವರು, ಬ್ಯಾಂಕ್ ವ್ಯವಸ್ಥಾಪಕರು ಶ್ರೀ ಬಾಲಕೃಷ್ಣ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಆನಂತಪ್ಪ, ವೆಂಕಟಸ್ವಾಮಿ, ನಾಗರಾಜ್, ಲಿಂಗಾರೆಡ್ಡಿ, ಕೃಷ್ಣಪ್ಪ, ಶ್ರೀರಾಮ್, ಸೋಮಣ್ಣ, ಕೃಷ್ಣಶೆಟ್ಟಿ, ವೆಂಕಟೇಶ್, ವೆಂಕಟಮ್ಮ, ಮುನಿರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KR ನಾಗೇಂದ್ರ, ಹಾಲು ಪರೀಕ್ಷಕರು ಮಂಜುನಾಥ್, ಸಹಾಯಕರು KG ಪ್ರಭಾಕರ್, ರಾಮಚಂದ್ರಪ್ಪ, ಅದೇ ರೀತಿ ಸೀತಾರೆಡ್ಡಿ ಹಳ್ಳಿ ಡೈರಿ ಅಧ್ಯಕ್ಷರು T ವೆಂಕಟರೆಡ್ಡಿ ಹಾಗೂ ಎಲ್ಲ ಅಧಿಕಾರಿಗಳು, ಕಾರ್ಯಕಾರಿ ಮಂಡಳಿಯ ಸದಸ್ಯರು T ವೆಂಕಟರೆಡ್ಡಿ, ವಿಜಯಮ್ಮ, ಶಶಿಕುಮಾರ್, ಗಿರೀಶ್ ರೆಡ್ಡಿ, ಆಂಜನೇಯ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ, ವೆಂಕಟೇಶಪ್ಪ, ರಾಮಯ್ಯ, ರಾಮಕೃಷ್ಣಪ್ಪ, ಸತ್ಯನಾರಾಯಣ, ಆದಿ ಲಕ್ಷ್ಮಣ, ಈಶ್ವರಮ್ಮ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ನಾರಾಯಣಸ್ವಾಮಿ, ಹಾಲು ಪರೀಕ್ಷಕರು ನಾಗರಾಜಯ್ಯ, ಸಹಾಯಕರು ಗಿರೀಶ್, ಅದೇ ರೀತಿ ಯದುರೂರು ಡೈರಿ ಸಂಘದ ಅಧ್ಯಕ್ಷರು ಶ್ರೀಮತಿ ಪಾರ್ವತಮ್ಮ ಹಾಗೂ ಉಪವ್ಯವಸ್ಥಾಪಕರು, ವಿಸ್ತರಣಾ ಅಧಿಕಾರಿಗಳು ಭಾಗವಹಿಸಿ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಪಾರ್ವತಮ್ಮ, ನಾಗವೇಣಮ್ಮ, ಪದ್ಮಮ್ಮ, ರತ್ನಮ್ಮ, ಪುಟ್ಟಮ್ಮ, ಶಂಷದ್, ಲಕ್ಷ್ಮಮ್ಮ, ಯಲ್ಲಮ್ಮ, ಮುನಿ ವೆಂಕಟಮ್ಮ, ಲಕ್ಷ್ಮೀಬಾಯಿ, ರತ್ನಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಮತಿ M ಮಾಲತಿ, ಸಹಾಯಕರು ಮುನಿರತ್ನಮ್ಮ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕರು K ಮುನಿರಾಜ್ ಅವರು ಮಾತನಾಡಿ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ವಹಿವಾಟು ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ, ಉತ್ತಮ ಗುಣಮಟ್ಟ ಹಾಲು ನೀಡಬೇಕಾಗಿ ಸೂಚನೆ, ಪ್ರತಿಯೊಬ್ಬರೂ ಇನ್ಶೂರೆನ್ಸ್ ತಪ್ಪದೇ ಮಾಡಿಸಿ, ಎಲ್ಲರೂ ಕ್ವಾಲಿಟಿ ಹಾಲನ್ನು ನೀಡಿ, ಹೆಚ್ಚಿನ ಹಣ ತೆಗೆದುಕೊಳ್ಳಿ, ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಘಟಕದಿಂದ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಕಚೇರಿಗೆ ಬಂದು ಅರ್ಜಿಯನ್ನು ಸ್ವೀಕರಿಸಿ, ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ವಿನಾಯಕ್ ಅವರು ಮಾತನಾಡಿ, ಪ್ರತಿ ವರ್ಷವೂ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲು ಹಾಕುವ ಷೇರುದಾರರು ಭಾಗವಹಿಸಿ ನಿಮ್ಮ ಡೈರಿ ಸಂಘದ ಅಭಿವೃದ್ಧಿಯ ಬಗ್ಗೆ ತಿಳಿದುಕೊಳ್ಳಿ, ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ఫ్యాట్ వేసిస్తాడు ట్యాంకర్ ఇంకా నువ్వు చేసిస్తాడు వేసిస్తాడు మీకు కూడాను ఇంకొక 2 ఫ్యాట్లు అంటే ఇంకొక 50 పైసలు చాలా 3-5 ಏಮ್ మీకు 3.5 ಫ್ಯಾಟ್ ಕೊಡ್ತಾ ಇರ್ತಾರೆ ನಿಮ್ಗೆಲ್ಲ ಈಗ ರೇಟ್ 3.7 3.8 ಕೊಟ್ಟರು ಕೂಡ ನಿಮ್ಗೆ ₹1 ಜಾಸ್ತಿ ಆಗ್ತದೆ, 50 ಪೈಸೆ ಜಾಸ್ತಿ ಆಗುತ್ತೆ. ಒಂದು ಫ್ಯಾಟ್ಗೆ 25 ಪೈಸೆ ರೈಸ್ ಆಗುತ್ತೆ. ಇವೆಲ್ಲ ಗೊತ್ತಿದೆಯಲ್ಲ. 3-5 ఫ్యాట్కి ఇస్తాడు, 3-5 ఫ్యాట్కి ఇస్తాడు. మేము సంఘంకి ఒక్కటి నీకు ఇచ్చేది 4 ఫ్యాట్కి. ఇంకా మీకు ఒక 6 ఫ్యాట్లు అంతా డైరీలో ఉడుస్తుంది. మీరేమన్నా ఇంకా బాగా క్వాలిటీ ఇస్తే నాగేంద్ర వాళ్ళు మనసు చేసి ఇంకా మీకు 2-3 ఫ్యాట్ వేసి ఇవ్వచ్చు. పౌడర్ అయ్యి కన్వర్షన్ అయ్యి పౌడర్గా పెట్టినారు, ఇంకా అమ్మిండలేదు. తాత్కాలికంగా వానకాలంలో పాలు చాలా ఉండేదానికి ఇప్పుడు వాళ్ళు రిటర్న్ వచ్చే వరకు మేము ఇదే రేట్లు ఇచ్చుకోకపోతే పేమెంట్లు ఇచ్చాకలేదు రైతులకి. సో ఆ ఉద్దేశంతో తాత్కాలికంగా డౌన్ చేస్తున్నారు. మీరు ఇప్పుడు చూసేట్లయితే ప్రైవేట్ వాళ్ళు 20-20 రూపాయలు ప్రమాణంలో వచ్చే సాధ్యమే లేదు. ఎవరన్నా మీరు 60 షిఫ్ట్లు వేస్తారు పాలు ఒక నెలకి, పొద్దునే మాట్లాడుకోండి 60 షిఫ్ట్లు వేస్తారు కదా, 60 షిఫ్ట్లు సేర్వండి నీకు ఎంత పట్టుబడి వేసిండాడో, ఎన్ని పాలు వేసిండావో డివైడ్ చేసి ఆవరేజ్గా వస్తుందా 20 రూపాయలు 5 లీటర్ 40 రూపాయలు చూపిస్తాడు, 50 రూపాయలు చూపిస్తాడు. యాడ్ గవర్నమెంట్ డైరీ ఉందో ఆ ఊర్లో ప్రైవేట్ డైరీ ఉంటే ఆ గవర్నమెంట్ డైరీని నాశనం చేసేకి తక్కువైతా ఉంది అని ఓ 2-3 ఇంకా లాస్ అవుతా ఉంటుంది. అది నేను చెప్పను కదా, లాభంలో డిడక్షన్ అయ్యి వాళ్ళకి పోతా ఉంటుంది. అందులోనే సాగుతా ఉండారు. బాగా క్వాలిటీ పలేసే వాళ్ళు ఏకుండే వాళ్ళు సాగుతా ఉన్నారు. వాళ్ళు క్వాలిటీ ఏకుండే వాళ్ళే వాళ్ళు ఏం లక్షాంతర రూపాయలు సంపాదన చేసేలే, వాళ్ళు ఏమో అందుకే సో దాన్ని మీరే రెడీ చేసుకోవాలా. ಸೊ ಈ ಒಂದು ಸಂಘದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ಧನ್ಯವಾದ. ಆಗಮಿಸಿದ್ದಾರೆ, ಅವ್ರಿಗೂ ಈ ಸಂಘದ ಪರವಾಗಿ ಸರ್ವದೇಶವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಮತ್ತೆ ನಮ್ಮ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ
ಮುಖ್ಯವಾಗಿ ಸದಸ್ಯರು ಎಲ್ಲ ಬಂದಿದ್ದೀರಿ, ಸಾಧಾರಣದಿಂದ ಕೇಳಿದಿರಿ. ನಿಮ್ಗೆಲ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತ ಮಿತ್ರರು ಯಾವಾಗಲೂ ಬಂದಿದ್ದೀರಿ, ಸುಮಾರು 4 ಜನ ಬಂದಿದ್ದೀರಿ. ಇವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಮೊದಲನೇ ಸಲ ನೀವು ಇಷ್ಟೊಂದು ಜನ ಕಾಣಿಸ್ತಾ ಇದ್ದೀರಿ. ನಿಮಗೂ ಸಹ ನಮ್ಮ ಸಂಘದ ಪರವಾಗಿ, ನಮ್ಮ ಸದಸ್ಯರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವರ್ಷದಲ್ಲಿ ನಾವು ಕೇಳ್ತಾ ಇದ್ದೀವಿ. ಓಕೆ ಇಲ್ಲ ಮಾಡ್ತೀವಿ ಸಹ, ನಾವು ಇವರು ಮಾಡ್ತೀವಿ, ಅದಕ್ಕೆ ನಾವು ಖುಷಿ ಆಗ್ತಾ ಇದೆ. ರೂಪಾಯಿ ಬಂದಿದೆ. ಒಕ್ಕೂಟದ ಷೇರು ಡಿವಿಡೆಂಟ್ 16,181, ಒಕ್ಕೂಟದಿಂದ ಬೋನಸ್ 11,925, ಷೇರು ಪಿ ಪ್ರವೇಶಧನ ಅಂತ 175, ಇತರೆ 5,687 ರೂಪಾಯಿ ಇತರೆ ಲಾಭಗಳು ಬಂದಿರ್ತವೆ. ಒಟ್ಟು 4,18,304ರಲ್ಲಿ ಖರ್ಚುಗಳು ಬಂದು ಸಿಬ್ಬಂದಿ ವೇತನ 1,75,500, ಪ್ರಯಾಣ ಭತ್ಯೆ 10,690, ಸ್ಟೇಷನರಿ 4,754, ಪರೀಕ್ಷಾ ಖರ್ಚು 1,219, ಸ್ಕೇಲ್ ಮತ್ತು AMC ಸರ್ವಿಸ್ 2,075, ವಿದ್ಯುತ್ ಬಿಲ್ 9,933, ಬ್ಯಾಂಕ್ ವೆಚ್ಚ 88 ರೂಪಾಯಿ 50 ಪೈಸೆ, ಆಡಿಟ್ ಟೈಪಿಂಗ್ 8,000, ಇತರೆ ವೆಚ್ಚ 8,237, ಎ ಬಾಬ್ತು 3,600, ರಿಪೇರಿ ವೆಚ್ಚ 1,000, ಮಿಲ್ಕಿಂಗ್ ಮಿಷನ್ ಬಿಡಿಭಾಗ್ಲು 2,616, ಸಿಬ್ಬಂದಿ ಸಮವಸ್ತ್ರ 4,300, ದಸರಾ ಪೂಜೆ 3,710, ಡೀಸೆಲ್ ಮತ್ತು ಆಯಿಲ್ 3,524, ಕಂದಾಯ 2,079, ಸಹಕಾರ ವಾರಪತ್ರಿಕೆ, ಸಾಮಾನ್ಯ ಸಭೆ ವೆಚ್ಚ 20,800 ರೂಪಾಯಿ, ಒಟ್ಟು 2,63,327 ರೂಪಾಯಿ. ಖರ್ಚು ಹೋಗ್ತಾ 1,14,125 ರೂಪಾಯಿ ನಿವ್ವಳ ಲಾಭ ಬಂದಿದೆ. ಆ ನಿವ್ವಳ ಲಾಭ ವಿಲೇವಾರಿ ಮಾಡಿದಾಗ ಆಪದ ನಿಧಿಗೆ 25%, 28,531, ಸಹಕಾರಿ ಶಿಕ್ಷಣ ನಿಧಿ 1,711, ಷೇರು ಡಿವಿಡೆಂಟ್ 927, ಕಟ್ಟಡ ನಿಧಿ 4,194, ಸದಸ್ಯರ ಬೋನಸ್ 51,194, ಸಿಬ್ಬಂದಿ ಬೋನಸ್ 7,876, ದಾನ ಧರ್ಮದ ನಿಧಿ 7,876, ರಾಷ್ಟ್ರ ಅಭಿವೃದ್ಧಿ ನಿಧಿ 3,938, ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 3,938, ಸಹಕಾರ ಅಭಿವೃದ್ಧಿ ನಿಧಿ 3,938. ಇಷ್ಟು ವಿಲೇವಾರಿ ಮಾಡಿದಾಗ ಸದಸ್ಯರಿಗೆ 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 7 ಪೈಸೆ ಬೋನಸ್ ಬರ್ತದೆ. ಅಂದ್ರೆ ವರ್ಷದಲ್ಲಿ 1 ಲೀಟರ್ ಹಾಲು ಹಾಕಿದ್ರೆ ಅವ್ರಿಗೆ 36 ಪೈಸೆ ಬೋನಸ್ ಬರ್ತದೆ. ರೇಟ್ ಏನ್ ಈ ಸಾಲಿನಲ್ಲಿ 2,63,000 ಇದೆಯೋ ಅದಕ್ಕೆ ಒಂದು 15% ನಾವು ಖರ್ಚುಗಳನ್ನ ಇದು ಮಾಡ್ತಾ 2,96,000 ರೂಪಾಯಿಗೆ ನಾವು ಅಂದಾಜು ಬಜೆಟ್ ಇದು ಮಾಡ್ತೀವಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ? ಇರಿ 2,63,000 ಖರ್ಚು ಮಾಡಿದ್ದಾರೆ. 2,63,000 ಖರ್ಚು ಮಾಡಿದ್ದಾರೆ. ಮಿಕ್ಕಿದ್ದ 1,14,125. ಹೌದು, ವರ್ಷದಲ್ಲಿ ಮಿಕ್ಕಿರೋದು ಎಲ್ಲ ಖರ್ಚಿದೆಲ್ಲ 10% ಸಿಬ್ಬಂದಿಗೆ ಬೋನಸ್ ಹೋಗುತ್ತೆ. ಮತ್ತೆ ದಾನ ಧರ್ಮದ ನಿಧಿ, ರಾಸುಗಳ ಅಭಿವೃದ್ಧಿ ನಿಧಿ, ಈ ರೀತಿ ಅದನ್ನ ವಿಂಗಡಿಸ್ಬಿಟ್ಟು ಅದಕ್ಕೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಆ ವರ್ಷದ ಆಡಿಟ್ ಮಾಡಿ ರೈತರಿಗೆ ಬಟವಾಡೆ ಮಾಡಿ ಈ ಸಂಬಂಧಿಸಿ ಸಿಬ್ಬಂದಿಗಳಿಗೆ ಸಂಬಳಗಳು ಮಾಡಿ ಇನ್ನೇನು ಉಳಿಯುತ್ತಲ್ಲ ನಿವ್ವಳವಾಗಿ ಲಾಭ, ಆ ಲಾಭನ ವಿಲೇವಾರಿ ಮಾಡ್ತಾರೆ. ಸಹಕಾರ ಕಾನೂನು ಇರೋದು ಆ ರೀತಿ. ಈ ತರ 65% ಬೋನಸ್ ಕೊಟ್ಟಿರ್ಬೇಕು ಉತ್ಪಾದಕರಿಗೆ. 10% 65%, 1 ಲಕ್ಷ ಉಳಿದ್ರೆ ಅದ್ರಲ್ಲಿ 65,000 ರೂಪಾಯಿ ರೈತರುಗಳಿಗೆ ಬೋನಸ್ ಕೊಟ್ಬಿಡ್ಬೇಕು. ಇನ್ ಮಿಕ್ಕಿದ 10% ನ ಸಿಬ್ಬಂದಿಗೆ, ಇಲ್ಲೇನ್ ಕೆಲಸ ಮಾಡ್ತಾರಲ್ಲ ಸಿಬ್ಬಂದಿ ಕೊಡಬೇಕು. ಇನ್ನು ಉಳಿದಿದ್ದು ಇತರ ನಿಧಿಗಳು ಹಂಗೆ ಇರುತ್ತೆ. ಕಟ್ಟಡ ನಿಧಿ, ಇನ್ ಕೇಸ್ ನಿಮ್ ಕಟ್ಟಡ ಇದೆ, ಹಳೆ ಕಟ್ಟಡ ಇರ್ತದೆ, ಅದು ವರ್ಷ ತೆಗೆದು ಇಡಬೇಕು, ಅದು ಕಟ್ಟಡ ನಿಧಿ ಅಂತ ಹೇಳಿ. ಸದಸ್ಯರ ಬೋನಸ್ಗೆ 51,194 ರೂಪಾಯಿ. ಇಲ್ಲ ಅಲ್ಲ, ಅದರಲ್ಲಿ ಶೇಕಡವಾರು ಅಂತಂದಾಗ ಆಪದ ನದಿ 25% ತೆಗೆದು ಬಿಡ್ತಾರೆ. ಅದು ತೆಗೆದು ಮತ್ತೆ ಅದರಲ್ಲಿ 65% ಟೋಟಲ್ ಅಲ್ಲಿ ಆಡಿಟ್ ಎಲ್ಲ ಕರೆಕ್ಟ್ ಆಗಿ ಆಗಿರ್ತದೆ. ನಾನು ಇಲ್ಲಿ ನಿಮಗೆ ಏನು ಹೇಳಿ ಬಯಸ್ತೀನಿ ಅಂದ್ರೆ, ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಸೀತರಹಳ್ಳಿ. ಕೊಳ್ತೂರಿಗೆ ಬರೋ ಹಾಲಲ್ಲಿ ಸೀತರಹಳ್ಳಿ ಸ್ವಲ್ಪ ಕಡಿಮೆ. ಎಲ್ಲ ಇಲ್ಲೇ ಮಿಲ್ಕಿಂಗ್ ಮಿಷನ್ ಸರ್ಕಾರಿ ಅಲ್ವಾ. ಕೊಳ್ತೂರ್ದು ಸಮಸ್ಯೆ ಇದೆ, ಅದನ್ನ ಮಿಷಿನ್ ಹಾಕಿದೀವಿ ಅಲ್ಲಿ. ಅಲ್ಲಿ ಒಂದು 14-15 ಜನ ಪ್ರಾಬ್ಲಮ್ ಉಂಟು. ఇప్పిస్తాం అంతే మరి ఇప్పించుకుంటే ఇప్పుడు మేము అన్నూరులో చెప్పేది అదే. ఒక నిమిషం నేను చెప్పేసాను కదా, ఇదేమైపోతుందంటే ఈ బెక్కు గంట కట్టోరు ఎవరు అంత నేను ಅಲ್ಲಿ లేదా
ఆంధ్రాలో లేదా, హెరిటేజ్ లేదా, తమిళనాడులో లేదా, అన్నిటి నందిని కేంపు వస్తారు. నందిని బ్రాండ్ కలబరికే రైత, కరెక్ట్ గా రైతుల దగ్గర సెక్రటరీలు ఉండేదంట్లా స్టాండర్డ్ గా. ఎవరో ఇంకా కొందరు ఆ బురుక్కే ఏమన్నా వేసేవాళ్ళు ఉంటే ఉండొచ్చు అంతే ఆ శాంపల్ పాలకి. అది కూడా తక్కువైంటారు ఇప్పుడు దినంలో. ఇవ్వాలంటే ఇప్పుడు మన చాలా మనకి 7-8 లక్షలు వస్తుంది పాలు, ఇప్పుడు 12 లక్షలు వస్తుంది. పాలు కన్వర్షన్ చేసి పౌడర్ చేసి పెట్టిండారు. ఆ పౌడర్ తిరిగి ఆడుకొచ్చేది మన అంగన్వాడీలకి, మన బాణంతులు, మన ఊర్లో ఉన్న బాణంతులకి, ప్రెగ్నెంట్లకి, మన స్కూల్ మన బిడ్డలకి వచ్చేది. ఆ పౌడర్ మనకే వచ్చేది. ఏం దాంట్లో 10 ml 20 ml లేదు, 1/2 లీటర్లు ఏం మన మీద సంపాదించేసుకునేది ఏం ఉండలేదు. అందరూ ఉండలేదు. నేను చెప్పేది 50 జనాలు వేసే పాలు అందరూ ఉండలే. 30 జనాలు ఉంటారు. వాళ్ళు దయచేసి కన్విన్స్ చేయండి. ఇటు కూర్చో, ఇటు డైరీకి వచ్చినప్పుడు ఖాళీ సెక్రటరీ టెస్టర్ కాదు. ఏమప్పా నాన్నప్ప అంటే ఏం సార్ చేసేవా. ಶ್ರೀಮಂತಿ ವೆಂಕಟರೆಡ್ಡಿ ಅವರ ಶ್ರೀಮಾನ್ ಎನ್ ರಮೇಶ್ ಅವರು ನಿರ್ದೇಶಕರು, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಶ್ರೀನಿವಾಸ ಶಿಬಿರ. KM ಮುನ್ರಾಜ್ ಅವರು ಉಪವ್ಯವಸ್ಥಾಪಕರು, ಕೋಲಾರ ಜಿಲ್ಲಾ ಸಹಕಾರ ವಿನಾಯಕರು, ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಶ್ರೀನಿವಾಸ ಶಿಬಿರ. ಮಾನ್ಯ ಸದಸ್ಯರಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಲಘು ಊಟ ಇದೆ ಮಾಡಿಕೊಂಡು